ಆಗಿದೆ, ಸುಡು ಬಿಸಿಲಿದೆ. ಹೆಚ್ಚು ಮಾತನಾಡಿದೆ ಸಮಾರಂಭದ ಅಧ್ಯಕ್ಷರು ಹಾಗೂ ಬಿಲ್ಲವ ಸಮಾಜ ಅಧ್ಯಕ್ಷರ ಹರೀಶ್ರವರೇ, ನಮ್ಮ ಆತ್ಮೀಯರು, ಮಾಜಿ ಸಚಿವರು, ಮಾಜಿ ವಿಪಕ್ಷ ನಾಯಕರು, ಹಾಲಿ ಸಂಸದರು, ಸರಳ ಸಜ್ಜನಿಕೆಯ ಆತ್ಮೀಯ ಸ್ನೇಹಿತರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಸ್ಥಳೀಯ ಲೋಕಲ್ MLA ಆದ ಶಿವಾಜಿರಾವ್ ಪಾಟೀಲ್ ಅವರೇ, ನಮ್ಮ ಚಿಕ್ಕಮಗಳೂರಿನವರ IG ಪ್ರಸನ್ನರವರೇ, ವೇದಿಕೆಯಲ್ಲಿ ಉಪಸ್ಥಿರುವ ಅನಿಲ್ ಅವರೇ, ರಾಜಶೇಖರ್ ಕೋಟೇರ್ ಅವರೇ, ಸುಧಾಕರ್ ಪೂಜಾರಿ ಅವರೇ, ಶಾರದಾ ಸುರೇಕರ್ ಅವರೇ, ದೀಪಾ NT ಪೂಜಾರಿ ಅವರೇ, ರಾಜೇಶ್ ಪೂಜಾರಿ ಅವರೇ, ಸಮಾರಂಭ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳೇ, ಸಹೋದರ ಸಹೋದರಿಯರೇ, ಕ್ರೀಡಾ ಪ್ರೇಮಿಗಳೇ, ಸಮಸ್ತ ಬಂಧುಗಳೇ, ಅತ್ಯಂತ ಸಂತೋಷ ಆಗಿದೆ. ಕರ್ನಾಟಕದಲ್ಲಿ ಹುಟ್ಟಿ ಮಹಾರಾಷ್ಟ್ರದಲ್ಲಿ ತಮ್ಮ ಉದ್ಯೋಗವನ್ನು ಆರಿಸಿ ಇವತ್ತು ಮುಂಬೈ ಇರ್ಬೋದು, ಪುಣೆ ಇರ್ಬೋದು, ಮಹಾರಾಷ್ಟ್ರ ರಾಜ್ಯದಲ್ಲಿ ಅದು ಶಿವಾಜಿ ಹಿಂದುತ್ವದ ನಾಡಿನಲ್ಲಿ ನಮ್ಮ ಬಿಲ್ಲವ ಸಮಾಜ, ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಸ್ವಾಭಿಮಾನ ಸಮಾಜ ಏನು ಕೋಟ ಚೆನ್ನೈ ಸ್ಪೋರ್ಟ್ಸ್ ಮೀಟಿಂಗ್ ಆಗಿದೆಯೇ. ಇವತ್ತು ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಬೇಕಂದ್ರೆ ಇಂಥ ಕ್ರೀಡೆ ಬಹಳ ಮುಖ್ಯ. ಮತ್ತು ಒಟ್ಟಾಗಿ ಒಂದು ಸಾಮರಸ್ಯ ಕುಟುಂಬ ನಿಮ್ಮಲ್ಲಿ ಇಂಥ ಸಂದರ್ಭ ಭಾಗವಹಿಸಿದಾಗ ಇನ್ನೂ ಸಂಬಂಧಗಳು ಗಟ್ಟಿಯಾಗುತ್ತೆ. ಇಂಥ ಕ್ರೀಡಾಕೂಟದಲ್ಲಿ ನನಗೂ ಸಹ ಪಾಲ್ಗೊಂಡು 4 ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಸಮಾರಂಭದ ಅಧ್ಯಕ್ಷರು, ವೇದಿಕೆಯಲ್ಲಿ ಬಂದಿರುವ ಎಲ್ಲ ಗೌರವದ ಗಣ್ಯಮಾನ್ಯರಿಗೂ, ಕ್ರೀಡಾಪಟುಗಳಿಗೂ, ಕ್ರೀಡಾ ಪ್ರೇಮಿಗಳಿಗೂ ವಂದಿಸಿ ನನ್ನ ಮಾತು ಮುಗಿಸಲಿ. ಶುಭವಾಗಲಿ. ಧನ್ಯವಾದಗಳು.